ಕುಟುಂಬದಲ್ಲಿ ಸಾಂಪ್ರದಾಯಿಕ ಸಂಭ್ರಮ. ಮಕ್ಕಳು ಸಮಾಜ ಆಸ್ತಿಯಾಗಲಿ. ಶ್ರೀ ಶರಣಬಸವ ಶಾಸ್ತ್ರಿಗಳು, ಬಾಗಲಕೋಟೆಯ ಜಿಲ್ಲೆಯ ಮುಧೋಳ. ಇಂದಿನ ನಮ್ಮ ಮಕ್ಕಳಿಗೆ ನೈತಿಕ ಸಂಸ್ಕಾರವನ್ನ ಕೊಡುವುದರೊಂದಿಗೆ ನಾಡಿನ ಆಸ್ತಿಯನ್ನಾಗಿ ಮಾಡುವ ಗುರುತರ ಜವಾಬ್ದಾರಿ ಪ್ರತಿಯೊಬ್ಬ ಪಾಲಕರ ಮೇಲಿದೆ ಎಂದು ಮುಗೋಳಕೋಡದ ಶ್ರೀ ಸಿದ್ಧಾರೂಢ ಭಾರತಿ ಆಶ್ರಮದ ಪೂಜ್ಯರಾದ ಶ್ರೀ ಶರಣಬಸವ ಶಾಸ್ತ್ರಿಗಳು ಅಭಿಪ್ರಾಯಪಟ್ಟರು. ಅವರು ಮುಧೋಳ ತಾಲೂಕಿನ ಸುಕ್ಷೇತ್ರ ಶಿರೋಳದ ಮಾಣಿಕ್ಯ ಶೆಟ್ಟಿ ಕುಟುಂಬದ ಸಂಗಪ್ಪ ಹಾಗೂ ಗಿರೀಶ್ ಸಹೋದರರ ಮಹಾಮನೆಯಲ್ಲಿ ಮೆರುಗುದ್ದಿಯ ಅಡವಿ ಸಿದ್ದೇಶ್ವರ ಮಠದ ಡಾಕ್ಟರ್ ಶ್ರೀ ನಿರುಪಾದೀಶ್ವರ ಮಹಾಸ್ವಾಮೀಜಿಯವರ ಪಾವನ ಸಾನ್ನಿಧ್ಯದಲ್ಲಿ ನಡೆದ ಉಡದಟ್ಟಿ ಉತ್ಸವದಲ್ಲಿ ಭಾಗವಹಿಸಿ ಸಾಂಪ್ರದಾಯಿಕ ಸಂಭ್ರಮದಲ್ಲಿ ಮಾತನಾಡಿದರು. ಸಂಭ್ರಮದಲ್ಲಿ ಮಿಂದೆದ್ದ ಮಾಣಿಕ್ಯ ಶೆಟ್ಟಿ ಕುಟುಂಬವು ಹಲವು ಭಾಗಗಳಿಂದ ಬಂದ ಪೂಜ್ಯರನ್ನ ಆದರದಿಂದ ಗೌರವಿಸಿ ಪಾದಪೂಜೆ ಮಾಡಿಕೊಂಡು ಗೌರವಿಸಿದರು. ಈ ಸಂದರ್ಭದಲ್ಲಿ ಅಂಜಲಿ, ಭಾಗ್ಯಶ್ರೀ, ಆನಂದ್, ಆಕಾಶ್, ಸಮರ್ಥ್ ಈ 5 ಮಕ್ಕಳನ್ನ ಗೌರವಿಸಿ ಮಾತನಾಡಿದ ಡಾಕ್ಟರ್ ನಿರುಪಾದೀಶ್ವರ ಶರಣರು ಸಂಸ್ಕೃತಿಯಲ್ಲಿ ಬದುಕು ಸಾಧಿಸಿ ಎಂದು ಅವರು ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಎಂದು ಸೂಚಿಸಿದರು. ಮುಧೋಳದ ವೆಂಕಣ್ಣ ಮಹಾರಾಜರು, ಶಿರೋಳದ ಬಸಪ್ಪಜ್ಜ, ಮಂಟೂರಿನ ಈರಯ್ಯ ಸ್ವಾಮೀಜಿ, ಬನಗೂಳಿಯ ನಾರಾಯಣ ಮಹಾರಾಜರು, ರಬಕವಿಯ ಹನುಮಂತ, ಕೊಡಗಾನೂರು ಗುರುಸ್ವಾಮಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಉದ್ಯಮಿ ಸಂಗಮೇಶ್ ನಿರಾಣಿ, ಹಿರಿಯರಾದ ಶಿವಪ್ಪ ಪವಾಡಶೆಟ್ಟಿ, ಪೊಲೀಸ್ ಗೌಡ, ಶಂಕರ ಚಿಮ್ಮಡ ಸೇರಿದಂತೆ ಅನೇಕರು ಶುಭ ಹಾರೈಸಿದರು. ಬಂದವ್ವ ಸಿದ್ದರಾಮಪ್ಪ, ಮಾಣಿಕ್ಯ ಶೆಟ್ಟಿ ಹಾಗೂ ಪಾರವ್ವ ಮಹಾದೇವಪ್ಪ ಮುರನೂರು ಸ್ವಾಗತಿಸಿ ವಂದಿಸಿದರು. ಮಂಗಲವೇನು ಮಂಗಲವೇನು ಮಂಗಲವೇನು. ಸದ್ಗುರುಗಳ ಒಂದು ಪಾದಪೂಜೆ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಜರುಗಿತು. ಈ ಪೂಜೆಯನ್ನು ನೆರವೇರಿಸಿರ್ತಕ್ಕಂಥ ಎಲ್ಲ ದಂಪತಿಗಳಿಗೆ, ಈ ಕಾರ್ಯಕ್ಕೆ ಕಾರಣೀಭೂತರಾಗಿರುವ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಈ 5 ಮಕ್ಕಳು ಅಂಜಲಿ, ಭಾಗ್ಯಶ್ರೀ, ಆನಂದ, ಆಕಾಶ, ಸಮರ್ಥ ಇವರಿಗೆ ಜಗದ್ಗುರು ಸಿದ್ಧಾರೂಢನವರು, ಜಗದ್ಗುರು ಅಡವಿ ಸಿದ್ದೇಶ್ವರರು, ವಿಶ್ವಮಾನ್ಯ ಪುರುಷ ಅಪ್ಪ ಬಸವಣ್ಣ ಬದುಕಿ ಸಮಾಜದ ಆಸ್ತಿಯಾಗಲಿ ಅಂತೇಳಿ ಇವತ್ತು ನೀವೆಲ್ಲರೂ ಆಶೀರ್ವಾದವನ್ನ ಮಾಡಬೇಕು. ಪೂಜ್ಯರ ಆಶೀರ್ವಾದ ಅವರಿಗೆ ಬೇಕು. ಇಂಥ ಒಂದು ಅಪರೂಪದ ಕಾರ್ಯಕ್ರಮವನ್ನ ಇವತ್ತು ಮಾಣಿಕ್ಯ ಶೆಟ್ಟಿ ಬಂಧುಗಳು ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಜೊತೆಗೆ ನಾವು ಇವತ್ತು ಗುರುಗಳ ಬಗ್ಗೆ, ಜಂಗಮರ ಬಗ್ಗೆ, ಶರಣರ ಬಗ್ಗೆ, ಸಂತರ ಬಗ್ಗೆ ಇವರೆಲ್ಲರ ಒಂದು ಕರುಣೆ ಇರಲಿ ಅಂತೇಳಿ ಆ ಪೂಜ್ಯರಿಗೆ ಒಂದು ಗೌರವ ಕೊಡುವಂತಹ ಕಾರ್ಯಕ್ರಮವನ್ನು ಕೂಡ ಇವತ್ತು ಆಯೋಜನೆಯನ್ನು ಮಾಡಿದ್ದಾರೆ. ಇಂಥ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತು 6 ಜನ ದಂಪತಿಗಳು ಪೂಜ್ಯರನ್ನ ಪಾದಪೂಜೆ ಮಾಡುವುದರ ಮೂಲಕ ಅವರಿಗೆ ಒಂದು ಭಕ್ತಿಯ ನಮನಗಳನ್ನ ಇಲ್ಲಿ ದಂಪತಿಗಳು ಹೇಳ್ತಿದ್ದಾರೆ. ಹಾಗಾಗಿ ತಾವೆಲ್ಲ ಪಾದಪೂಜೆಯನ್ನು ಪ್ರಾರಂಭ ಮಾಡಿ. ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜ ವೀಗಣ್ಣ ಮತಿಗೆ ಮಂಗಲವನು. ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜ ವೀಗಣ್ಣ ಮತಿಗೆ ಮಂಗಲವನು. ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣ ಧಾಮಂಗೆ ಸತ್ಯ ಚಿತ್ರೂಪಂಗೆ ಕಾಮಿತ ಜನ ಕಲ್ಪ ಭೂಜಂಗೆ ಶಂಭು ವಿಗಾಮೋದದಿಂದ ವಂದಿಸುವೇನು. ಸರ್ವ ವಿದ್ಯೆಗಳಿಗೆ, ಸರ್ವ ಬುದ್ಧಿಗಳಿಗೆ, ಸರ್ವ ಸಿದ್ಧಿಗಳಿಗೆ, ಸರ್ವಕ್ಕೆ ಸರ್ವ ಜೀವರ ತೋರ್ಕೆ ಗಾದಿ ಕಾರಣವಾದ ಸರ್ವ ಮಂಗಲಿಗೆ ಆನತನಪೇ. ಚಿನ್ನವಾಭರಣತೆ ಇನ್ನುದೆನ್ನ ಶುಕವಾದೇವಾದಿ ಸಕಲವು
ತತ್ವವಿಂದೇ ಬಲಗೊಂಡು ಅಕಲಂಕ ಮೆನಿಸುವ ದ್ವೈತ ತತ್ವವನಿಲ್ಲಿ ಪ್ರಕಟಿಸುವೆನು ಭೂದಾಗತಿಯಿಂದೇ ಗರುಡ